ಮೀಡಿಯಾ ಮಾಧ್ಯಮ ಮಿತ್ರರೇ, ಏನು ಇವತ್ತಿನ ದಿನ ಕರ್ನಾಟಕ ಪ್ರಾಂತ ರೈತ ಸಂಘದ 18ನೇ ಜಿಲ್ಲಾ ಸಮ್ಮೇಳನ ನಮ್ಮ ತವರು ಕೋಲಾರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಇವತ್ತೊಂದು ನಾವು ಮಾಧ್ಯಮ ಪ್ರೆಸ್ ಮೀಟ್ ಇಲ್ಲಿ ಮುಳಬಾಗಿಲಲ್ಲಿ ನಡೆಸ್ತಾ ಇದ್ದೀವಿ. ಆದ್ಮೇಲೆ ಏನು ಪ್ರತಿ 3 ವರ್ಷಗಳಿಗೊಮ್ಮೆ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘವು ತಾಲೂಕು ಮಟ್ಟದಿಂದ ಮತ್ತು ಜಿಲ್ಲಾ ಮಟ್ಟದಿಂದ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರತಿ 3 ವರ್ಷಗಳಿಗೊಮ್ಮೆ ನಾವು ಒಂದು ಸಮ್ಮೇಳನ, ಒಂದು ಕಾನ್ಫರೆನ್ಸ್ ನಡೆಸ್ತೀವಿ. ಇದ್ರ ಉದ್ದೇಶ ಏನಂದರೆ, ಈ 3 ವರ್ಷಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರ, ಜಿಲ್ಲೆ, ತಾಲೂಕು ಮಟ್ಟಗಳಲ್ಲಿ ರೈತರ ಸಮಸ್ಯೆಗಳು ಮತ್ತು ರೈತ ಆರ್ಥಿಕ ಪರಿಸ್ಥಿತಿಗಳು ಮತ್ತು ರೈತರ ಸಮಸ್ಯೆಗಳನ್ನು ಒಳಗೊಂಡಂತೆ 3 ವರ್ಷಗಳಿಗೊಮ್ಮೆ ಸಮ್ಮೇಳನದಲ್ಲಿ ನಾವು ಇದನ್ನು ಚರ್ಚೆ ಮಾಡಿ ಒಂದು ಪ್ಲಾನ್ ಮಾಡ್ತೀವಿ. ಮುಂದಿನ 3 ವರ್ಷಗಳಲ್ಲಿ ಈ ರೈತರ ಸಮಸ್ಯೆಗಳನ್ನ ಯಾವ ರೀತಿ ನಾವು ತಗೊಂಡೋಗ್ಬೇಕು, ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೊಂದು ಯೋಜನೆ ಹಾಕೊಳ್ತೀವಿ. ಅದಕ್ಕೆ ಈ ಒಂದು ಸಮ್ಮೇಳನ 3 ವರ್ಷಗಳಿಗೊಮ್ಮೆ ನಾವು ಮಾಡ್ತೀವಿ. ಸರ್, ಈಗ ನಮ್ಮ ಜಿಲ್ಲೆನೇ, ನಮ್ಮ ರಾಜ್ಯ, ನಮ್ಮ ಜಿಲ್ಲೆನ ತಗೊಂಡ್ರೆ ತಮಗೆಲ್ಲ ಗೊತ್ತಿದೆ, ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಗಳೇನು, ಒಂದು ಕಡೆ ಸ್ಮಾರ್ಟ್ ಮೀಟರ್ ಇರ್ಬೋದು, ಮತ್ತು ವಿದ್ಯುತ್ ಖಾಸಗೀಕರಣ ಇರ್ಬೋದು, ಮತ್ತು ರೈತರಿಗೆ ಬೆಂಬಲ ಬೆಲೆ ನೀಡಬೇಕಂತ ಹೇಳಿದ್ರು ಹಲವಾರು ವರ್ಷಗಳಿಂದ ನಾವು ಸ್ವಾಮಿನಾಥನ್ ವರದಿ ಜಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ದೇಶದಲ್ಲಿ, ಈ ರಾಷ್ಟ್ರದಲ್ಲಿ ಮತ್ತು ಈ ರಾಜ್ಯದಲ್ಲಿ ನಮ್ಮ ಹೋರಾಟ ನಿರಂತರವಾಗಿ ಸಾಗ್ತಾನೆ. ಆದರೆ ನಮ್ಮ ಘನ ಸರ್ಕಾರಗಳು ಯಾವುದನ್ನ ಸ್ವಾಮಿನಾಥನ್ ವರದಿ ರೈತರಿಗೆ ಬೆಂಬಲ ಬೆಲೆ ನೀಡೋದ್ರಲ್ಲಿ ವಿಫಲ ಆಗಿದೆ. ಇದನ್ನ ಈ ಒಂದು ಸಮ್ಮೇಳನದಲ್ಲಿ ನಾವು ರೈತರಿಗೆ ಬೆಂಬಲ ಬೆಲೆ ನೀಡಬೇಕು ಸರ್ಕಾರದಲ್ಲಿ ಒತ್ತಾಯ, ಈ ಸಮ್ಮೇಳನ ಒತ್ತಾಯ ಮಾಡ್ತೀವಿ. ಅದೇ ರೀತಿ ತಮಗೆ ಗೊತ್ತು, ನಾವು ಯಾವಾಗಲೂ ನಾವು ಹೋರಾಟ ಮಾಡಿದಾಗಲೆಲ್ಲ ನಾವು ಈ ಒಂದು ಪ್ರಸ್ತಾಪ ಮಾಡ್ತೀವಿ. ಯಾರು ನಮ್ಮ ಲೋಕಸಭಾ ಸದಸ್ಯರು ಇರ್ಬೋದು, ನಮ್ಮ MLA ಯಾರೂ ಇದನ್ನ ತಾವು ಮಾಧ್ಯಮ ದಯವಿಟ್ಟು ಈ ಸಬ್ಜೆಕ್ಟನ್ನು ಸ್ವಲ್ಪ ಹೈಲೈಟ್ ಮಾಡಬೇಕು. ಮತ್ತು ಈ ಸಬ್ಜೆಕ್ಟನ್ನು ಈ ಸರ್ತಿ ಅಂತ ನಾವು ಸಮ್ಮೇಳನ ತೀವ್ರವಾಗಿ ಇದನ್ನು ಸೀರಿಯಸ್ ಆಗಿ ತಗೊಳ್ತೀವಿ. ಏನು ಅಂದರೆ, ಕಳಪೆ ಬಿತ್ತನೆ ಬೀಜ, ಕಳಪೆ ನರ್ಸರಿ ತಾಲೂಕಲ್ಲಿ ಎಲ್ಲಿ ನೋಡಿದ್ರು ನರ್ಸರಿ ಸಿಕ್ಕಿದ್ರೋ ನರ್ಸರಿ, ಆ ಬೀಜ ಅವನು ಎಲ್ಲಿ ತರ್ತಾನೆ, ಏನು ಆ ಕಂಪ್ನಿ ಏನು, ಅದಕ್ಕೆ ಮಾರ್ಕಿಂಗ್ ಏನು, ಎಷ್ಟು ದಿನ ಇರಬೇಕು, ಏನು ಗೊಬ್ಬರ ಕೊಡಬೇಕು, ಅದಕ್ಕೆ ಯಾವ ಲೈಸೆನ್ಸ್, ಒಂದು ನರ್ಸರಿಗೂ ಲೈಸೆನ್ಸ್ ಇಲ್ಲ, ದಯವಿಟ್ಟು ಒಂದು ನರ್ಸರಿಗೂ ಲೈಸೆನ್ಸ್ ಇಲ್ಲ. ಮತ್ತು ಗೊಬ್ಬರಗಳು, ಕ್ರಿಮಿನಾಶಕಗಳು. ಈಗ ಬಂಗಡಿ ಅವನು ಹೇಳ್ತಾನೆ, ಸರ್ ನೀವು ಇದು 1,500 ಆಗಿ ಸರ್, ನೀವು ಬಂದಿದ್ದಕ್ಕೆ 500 ರೂಪಾಯಿ ಅಂತಾನೆ. ಈಗ ನಿಮಗೆಲ್ಲ ಗೊತ್ತು, ಈ ಸೆಂಟಿಮೆಂಟ್, ಈ ಡೈಲಾಗ್ ನೀವೆಲ್ಲ ಹೋಗಿರ್ತೀರಾ. ಒಂದು ಅಂಗಡಿಗೆ ಹೋದ್ರೆ, ಸರ್ ನೋಡಿ ಸರ್ ಇದ್ರಲ್ಲಿ MRP 1000 ಸರ್, ನೀವು ಬಂದಿದ್ದಕ್ಕೆ 500 ರೂಪಾಯಿ ಅಂತಾನೆ. ಅಲ್ಲಿಗೆ ಎಷ್ಟು ಲಾಭ ಅಂಗಡಿಯವ್ರಿಗೆ? ಇದನ್ನು ಅಗ್ರಿಕಲ್ಚರವರು ಮಾತಾಡಲ್ಲ, ಹಾರ್ಟಿಕಲ್ಚರವರು ಮಾತಾಡೋದಿಲ್ಲ, ಬಿಡಿ ಇಲ್ಲೋ ಈಗ ಬೇರೆ ಮಾತಾಡ. ಇದನ್ನು ಸಹ ಈ ಸಮ್ಮೇಳನದಲ್ಲಿ ನಾವು ಚರ್ಚೆಗೆ ತರ್ತೀವಿ. ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ನಮಗೆ ಗೊತ್ತಿದ್ದಂಗೆ ಎಲ್ಲ 5 ತಾಲೂಕಲ್ಲಿ ಸೇರಿನು ಒಂದು 60,000 ಅರ್ಜಿಗಳು ವಜಾಗಿದೆ. ಏನು ಅರ್ಜಿಗಳು? ಏನು ಉಳುವನಿಗೆ ಭೂಮಿ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಆದೇಶ. ಫಾರಂ 57 ಹಾಕಿ 10 ವರ್ಷ ಆಗಿ ಜನ ಉಳುಮೆ ಮಾಡ್ತಾ ಇದ್ದಾನೆ, ಫಾರಂ ಹಾಕೊಂಡು ಕಾಯ್ತಾ ಇದ್ದಾನೆ, ನನಗೆ ಇವತ್ತಲ್ಲ ನಾಳೆ ಭೂಮಿ ಬರುತ್ತೆ ಅಂತ. ಆದರೆ 60,000ದಲ್ಲಿ 50,000 ಸರ್ಕಾರ ರಿಜೆಕ್ಟ್ ಮಾಡಿದೆ. ಏನು ಅಂದರೆ, ನಮ್ಮಲ್ಲಿ ಭೂಮಿ ಲಭ್ಯ ಇಲ್ಲ ಮತ್ತು ನೀವು ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಮ್ದೇನು ಈ ಸಮ್ಮೇಳನ ಮುಖಾಂತರ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ, ಏನು ನೀವು ರಿಜೆಕ್ಟ್ ಮಾಡಿದಿರೋ 50,000 ಅರ್ಜಿಗಳನ್ನು ನಮ್ಮ ತಾಲೂಕಲ್ಲೂ ಸಹ 7,000, ನಮ್ಮ ತಾಲೂಕಲ್ಲಿ 13,000 ಅರ್ಜಿಗಳು ವಜಾಗಿದೆ. ಬೇಕಾದರೆ ನೀವು ಅಂಕಿಅಂಶ ತಾಲೂಕು ತಗೊಳ್ಳಿ. 15,000 ಹಾಕಿರೋದು, 13,000 ರಿಜೆಕ್ಟ್ ಆಗಿದೆ. ಇದನ್ನು ಬೇಕಾದ್ರೆ ತಗೊಳ್ಳೋದು. ಏನು ರಿಜೆಕ್ಟ್ ಆಗಿದೆಯೋ ಎಲ್ರಿಗೂ ಸಹ ಸಾಗುವಳಿ ಚೀಟಿ ಕೊಡಬೇಕು, ಉಳುವವರಿಗೆ ಸಾಗುವಳಿ ಚೀಟಿ ಕೊಡುವ ಒಂದು ನಮ್ಮದು ಒಂದಿದೆ ಇದು. ಮತ್ತು ಏನು ಇಷ್ಟೊತ್ತು ನಮ್ಮ ಗೀತಮ್ಮ ಅವರು ಹೇಳಿದ್ರು, ಕೃಷಿ ಆಧಾರಿತ ಕೈಗಾರಿಕೆಗಳು ನಮ್ಮಲ್ಲಿ ಜಿಲ್ಲೆಯಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಅದಕ್ಕೆ ಈಗ ಟೊಮೊಟೊ, ಮುಖ್ಯವಾಗಿ ಟೊಮೊಟೊ ಇದೆ. ಟೊಮೊಟೊಗೆ ಎಲ್ಲಾದರೂ ಈ ತಾಲೂಕಲ್ಲಿ ಒಂದು ಫ್ಯಾಕ್ಟ್ರಿ, ಏನು ಒಂದು ಕೋಲ್ಡ್ ಸ್ಟೋರೇಜು, ಒಂದು ಫ್ಯಾಕ್ಟ್ರಿ ಮಾಡಲೇಬೇಕು. ಮತ್ತು ಮಿಕ್ಕಿದ ವಿಷಯಗಳು, ಬೆಂಬಲ ಬೆಲೆ, ಮತ್ತು ನೀವು ಈ P ನಂಬರ್ ಪೋಡಿಗಳು, ಏನು ಮಂದಗತಿಯಲ್ಲಿ ಏನು ನಮ್ಮ ಸಾಗುವಳಿ ಚೀಟಿ ಕೊಡೋ ವಿಷಯದಲ್ಲಿ, P ನಂಬರ್ ತೆಗೆಯುವ ವಿಷಯದಲ್ಲಿ ಇನ್ನೂ ಹಲವಾರು ಸಮಸ್ಯೆಗಳು. ಮತ್ತು ಏನು ನಾವು ಮುಖ್ಯವಾಗಿ ಮರ್ತ್ಬಿಟ್ವಿ. ಏನು ಮುಖ್ಯವಾಗಿ ಅರಣ್ಯ ಇಲಾಖೆದು ನಮ್ಮ ಜಿಲ್ಲೆಯಲ್ಲೇ ಫಸ್ಟ್ ಆಗಿದೆ. ಅದು ಶ್ರೀನಿವಾಸಪುರ ಫಸ್ಟ್ ಸ್ಟಾರ್ಟ್ ಆಯಿತು. ಈಗ ಮುಳಬಾಗ್ಲಲ್ಲಿ ಏನು ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ಒಂದು ಹೋರಾಟದಿಂದನೇ ಮಾತ್ರ ಈಗ ಫಾರೆಸ್ಟ್ ಅವರು ಎಲ್ಲರೂ ರೈತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡದೆ ಇವತ್ತು ಇದ್ದಾರೆ. ಇದನ್ನ ಇನ್ನು ಮುಂದೆನೂ ಸಹ ಏನು ಸರ್ಕಾರ ಇರ್ಬೋದು, ಫಾರೆಸ್ಟ್ ಇರ್ಬೋದು, ಇವರು ರೈತರು ಯಾರು ಈಗಾಗಲೇ ಉಳುಮೆ ಮಾಡ್ಕೊಂಡು ಏನಿದಾರ ಆ ರೈತರ ಮೇಲೆ ಯಾರು ಒಕ್ಕಲಿಸಬಾರ್ದು, ದೌರ್ಜನ್ಯ ಮಾಡಬಾರ್ದು.
ಇದ್ರ ಬಗ್ಗೆನೂ ನಾವು ಸರ್ಕಾರದ ಮೇಲೆ ರೈತರಿಗೆ ಅನುಕೂಲ ಆಗೋ ರೀತಿ ಕಾನೂನು ತರಬೇಕಂತ ಸರ್ಕಾರದ ಮೇಲೆ ಒತ್ತಾಯ ಮಾಡ್ತೀವಿ. ಈ ಸಮ್ಮೇಳನದಲ್ಲಿ ರೈತರ ಪರವಾಗಿ ಇನ್ನೂ ಹಲವಾರು ವಿಷಯಗಳು ನಾವು ನಿರ್ಣಯ ತಗೊಳ್ತೀವಿ.